ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಬನ್ನಿ ಇವತ್ತು ಕುಚ್ಚು ಹೇಗೆ ಕಟ್ಟೋದು ಅಂತ ನೋಡೋಣ. ಡಬಲ್ ಕಲರ್ ದಾರದಲ್ಲಿ ಕುಚ್ಚನ್ನ ಕಟ್ಟೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಇರೋ ಸೀರೆನ ತೊಗೋಬೇಕಾಗುತ್ತೆ. ನಾನು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅದೇ ಕಲರ್ ಮ್ಯಾಚಿಂಗ್ 2 ದಾರ ತೊಗೊಂಡಿದ್ದೀನಿ. ಮತ್ತು ಗಂಟು ಕಟ್ಕೊಳಕ್ಕೆ ಗೋಲ್ಡನ್ ದಾರ ತೊಗೊಂಡಿದ್ದೀನಿ, ಸಿಸರು ಮತ್ತು ಸೂಜಿಗೆ ದಾರ ಪೋಣಿಸ್ಕೋಬೇಕು. ಹೇಗೆ ಪೋಣಿಸ್ಕೊಳೋದು ಅಂತ ನೋಡೋಣ. ದಾರನ ಪೋಣಿಸ್ಕೊಳೋದಕ್ಕೆ ನಿಮ್ಮ ಹತ್ರ ಇರೋ ಒಂದು ಎಕ್ಸಸೈಸು, ಇಲ್ಲ ಈ ಥರ ಎಕ್ಸಾಮ್ ಪ್ಯಾಡ್ನ ತೊಗೊಂಡು 20 ಎಳೆ ದಾರನ ಸುತ್ಕೋಬೇಕಾಗುತ್ತೆ. 40 ಎಳೆ ದಾರ ಬೇಕಾಗುತ್ತೆ. ನಾವು ಡಬಲ್ ಕಲರ್ ಮಾಡ್ತಿರೋದ್ರಿಂದ ಒಂದೊಂದು ಕಲರು 20 ಎಳೆ ಸುತ್ತಕೊಂಡು ಈ ಥರ ಕಟ್ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೋಬೇಕಾಗುತ್ತೆ. ಈ ಥರ ಸೂಜಿಗೆ ಪೋಣಿಸ್ಕೊಂಡು ಅದು ಈಕ್ವಲ್ ಆಗೋ ಥರ ನೋಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಈಕ್ವಲ್ ಆಗಿ ಅದೇ ಥರ ಗ್ರೀನ್ ಕಲರ್ ದಾರನೂ 20 ಎಳೆ ಸುತ್ತಕೊಂಡು ಕಟ್ ಮಾಡಿ ನಾನು ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಕುಚ್ಚು ಹೇಗೆ ಕಟ್ಟೋದಂತ ನೋಡೋಣ. ನೋಡಿ, ಈಗ ಮೊದಲು ಗ್ರೀನ್ ಕಲರ್ ದಾರ ಸೂಜಿನ ನಾನು ಈ ಥರ ಸೀರೆ ಜಿಗ್ಜಾಗ್ ಮಾಡಿರೋ ಸೀರೆಗೆ ಪೋಣಿಸ್ಕೊತಿದ್ದೀನಿ. ಈ ಥರ ಮಾಡಿಕೊಂಡು ನೆಕ್ಸ್ಟು ಪಿಂಕ್ ಕಲರ್ ಸೂಜಿದು ಅದ್ರ ಪಕ್ಕದಲ್ಲೇ ಈ ಥರ ಚುಚ್ಚಿ ಪೋಣಿಸ್ಕೋಬೇಕಾಗುತ್ತೆ. ಎರಡೂ ಈಕ್ವಲಾಗಿ ಬರೋ ಥರ ನೋಡಿಕೊಂಡು ಈ ಥರ ನೀಟಾಗಿ ಈಕ್ವಲಾಗಿ ಬರೋ ಥರ ನೋಡಿಕೊಂಡು ಗೋಲ್ಡನ್ ಕಲರ್ ಥ್ರೆಡ್ನ ತೊಗೊಂಡು ನಾವೀಗ ಗಂಟು ಕಟ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಥ್ರೆಡ್ಡು ಶೈನಿಂಗ್ ಇರೋದ್ರಿಂದ ಮತ್ತು ಜಾರೋ ಥರ ಇರೋದ್ರಿಂದ 5 ಸುತ್ತು ಸುತ್ಕೋಬೇಕಾಗುತ್ತೆ. ಗಟ್ಟಿಯಾಗಿ ಸುತ್ಕೊಂಡು ಎಳೆದು ಈ ಥರ ಗಂಟನ್ನು ಕಟ್ಕೋಬೇಕಾಗುತ್ತೆ. ಇಲ್ಲದ್ರೆ ಅದು ಬಿಚ್ಚೋದ್ರೆ ಕುಚ್ಚೆಲ್ಲ ವೇಸ್ಟು. ಈ ಥರ ಗಂಟು ಕಟ್ಕೊಂಡು ಮೊದಲು ಮತ್ತು ಹಿಂಭಾಗದಲ್ಲಿ ಈ ಥರ ಗಂಟನ್ನು ಕಟ್ಕೊಳ್ಳಿ. 3-4 ಗಂಟು ಹಾಕ್ಕೊಳೋದ್ರಿಂದ ನೀವು ತುಂಬ ಟೈಟಾಗಿ ಕುತ್ಕೊಳುತ್ತೆ. ಈ ಥರ 3-4 ಗಂಟು ಹಾಕಿ ಕತ್ತರಿ ತಗೊಂಡು ಆ ದಾರನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ದಾರನ ಈ ಥರ ನೀಟಾಗಿ ಮಾಡಿಕೊಂಡು 2 ಈಕ್ವಲಾಗಿ ಬರೋ ಥರ ಇಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಕುಚ್ಚು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರ ಹಿಂಗೆ ಲೈನಾಗಿ ಹಾಕ್ಕೊಂಡು ಹೋಗ್ಬೇಕು ನೀವು. ನೋಡಿ, ನಾನು ಇಷ್ಟು ಕುಚ್ಚನ್ನು ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್.